ಪದೇ ಪದೇ ಬಾಯಿನ ಮೌತ್ ವಾಶ್ ಹಾಕ್ಕೊಂಡು ರಿನ್ಸ್ ಮಾಡ್ಕೊಳ್ಳೋದು ಆಗಲಿ, ಪದೇ ಪದೇ ಹಲ್ಲನ್ನ ಬ್ರಷ್ ಮಾಡಿಕೊಂಡು ನಿಮ್ಮ ಒಂದು ಬಾಯಲ್ಲಿರೋ ದುರ್ನಾತನ ಸಾಲ್ವ್ ಮಾಡ್ಕೊಳ್ಳಿಕ್ಕಾಗಲ್ಲ. ಕೆಲವೊಂದು ಟೈಮು ಈ ಬ್ಯಾಡ್ ಬ್ರೆತ್ ಅಂದರೆ ಬಾಯಿಂದ ಬರೋ ಸ್ಮೆಲ್ಲು ಅದಕ್ಕೆ ಬೇರೆ ಕಾರಣ ಇರುತ್ತೆ. ಇದಕ್ಕೆ ಹಲವಾರು ಒಂದು ಮಿತ್ಸ್ ಅನ್ನೋದಿರುತ್ತೆ, ಮೂಢನಂಬಿಕೆಗಳು. ಒಂದು, ಎಷ್ಟೊಂದು ಜನ ಬರೀ ಬಾಯಲ್ಲಿರೋ ತೊಂದರೆಯಿಂದ ನನಗೆ ಬಾಯಲ್ಲಿ ಸ್ಮೆಲ್ ಬರ್ತಾ ಇದೆ ಅನ್ಕೊತಾ ಇರ್ತಾರೆ. 20% ಅಷ್ಟು ಜನ ಅಂದರೆ 10 ಜನರಲ್ಲಿ 10 ಜನಕ್ಕೆ ಈ ಬ್ಯಾಡ್ ಬ್ರೆತ್ತು ಬಾಯಲ್ಲಿ ಸ್ಮೆಲ್ ಇದೆ ಅಂದರೆ ಅದರಲ್ಲಿ 2ರಿಂದ 3 ಜನಕ್ಕೆ ಕೆಲವೊಂದು ಟೈಮು ಬಾಯಲ್ಲಿ ಏನೂ ತೊಂದರೆ ಇರಲ್ಲ, ಒಳಗಡೆ ತೊಂದರೆ ಇರುತ್ತೆ. ಸೊ ಇಟ್ಸು ತುಂಬ ಒಂದು ಕಾಮನ್ ಪ್ರಾಬ್ಲಮ್ ಇದು. ಆ ಥರ ಎಲ್ಲ ಥರ ನಾವು ಟ್ರೈ ಮಾಡಿದ್ದೀವಿ, ನಮಗೇನು ಹೋಗ್ತಾ ಇಲ್ಲ ಈ ತೊಂದರೆ ಅಂದರೆ ಈ ವಿಡಿಯೋ ಸ್ಪೆಸಿಫಿಕಲಿ ಅವ್ರಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಅಫ್ಕೋರ್ಸ್ ಓರಲ್ ಹೈಜೀನ್ ಅಂದರೆ ನಮ್ಮ ಒಂದು ಒಸಡು, ಒಂದು ದಂತ, ಆ ಆರೋಗ್ಯನ ಚೆನ್ನಾಗಿ ನೋಡ್ಕೊಬೇಕು. ಈಗ ಡೆಂಟಿಸ್ಟ್ ಹತ್ರ ಚೆಕಪ್ ಮಾಡಿಸ್ಕೊಬೇಕು. ಅವರೇನು ತೊಂದರೆ ಇಲ್ಲ, ನೀಟಾಗಿ ಹಲ್ಲೆಲ್ಲ ಬ್ರಷ್ ಮಾಡ್ತಾ ಇದ್ದೀರಾ, ಬಟ್ ಪದೇ ಪದೇ ಬಾಯಲ್ಲಿ ಒಂಥರ ಸ್ಮೆಲ್ ಬರ್ತಾ ಇದೆ, ದುರ್ನಾತ ಬರ್ತಾ ಇದೆ ಅಂದಾಗ ಅದಕ್ಕೆ ಕಾರಣ ಬೇರೆದಿರುತ್ತೆ. ಕೆಲವೊಂದು ಟೈಮು ಗ್ಯಾಸ್ಟ್ರಿಕ್ ಆಮ್ಲೀಯತೆ, ಅಸಿಡಿಟಿ ಇರ್ಬೋದು. ಈ ಸ್ಟಮಕ್ ಆ್ಯಸಿಡ್ ಅನ್ನೋದೇ ಕೆಲವೊಂದು ಟೈಮ್ ಫುಡ್ ಜೊತೆ ಮೇಲೆ ಬರ್ತಾ ಇರುತ್ತೆ. ಕೆಲವರಿಗೆ ಈ ಟಾನ್ಸಿಲ್ಸ್ ತೊಂದರೆ ಇರುತ್ತೆ, ಕೆಲವ್ರಿಗೇನು ಈ ಸೈನಸ್ ತೊಂದರೆಯಿಂದನೂ ತೊಂದರೆ ಆಗ್ತಾ ಇರುತ್ತೆ. ಕೆಲವರಿಗೆ ನಮ್ಮ ಕರಳಲ್ಲಿ ಒಂದು ಈ ಬೇಡದಿರೋ ಬ್ಯಾಕ್ಟೀರಿಯಾ ಸಂಖ್ಯೆ ಎಲ್ಲ ಜಾಸ್ತಿಯಾಗಿ ಇದರಿಂದನೂ ತೊಂದರೆ ಆಗ್ತಾ ಇರುತ್ತೆ. ಸೊ ಹಲವಾರು ಕಾರಣಗಳಿರುತ್ತೆ ಇದಕ್ಕೆ, ಬರೀ ನಮ್ಮ ಹಲ್ಲು ಒಸಡಿನ ತೊಂದರೆನೇ ಅಲ್ಲ. ಈಗ ಇನ್ನೊಂದು ಮಿತ್ ಏನಂದರೆ, ನಾನು ಚೆನ್ನಾಗಿ ಬ್ರಷ್ ಮಾಡ್ತಾ ಇದ್ದೀನಿ, ಎಲ್ಲ ನೀಟಾಗಿ ನಾನು ಹಲ್ಲು ಎಲ್ಲ ನೋಡ್ಕೊತಾ ಇದ್ದೀನಿ, ಹಲ್ಲೆಲ್ಲ ಬಿಳಿ ಕಲರ್ ಚೆನ್ನಾಗಿದೆ, ಹಂಗಾಗಿ ನನಗೆ ಇದರಿಂದ ತೊಂದರೆ ಬರಬಾರ್ದು ಅನ್ಕೊತಾ ಇರ್ತಾರೆ. ಈಗ ನೀವು ಏನೇ ಬ್ರಷ್ ಮಾಡಿ ಏನೇ ಇದು ಮಾಡ್ತಾ ಇದ್ರು, ಕೆಲವೊಂದು ಟೈಮು ಈಗ ಒಳಗಡೆ ತೊಂದರೆ ಇದ್ದಾಗ ಇಲ್ಲಿ ಮೇಲ್ಗಡೆ ನೀವು ಬ್ರಷ್ ಮಾಡ್ಕೊಂಡು ಇದು ಮಾಡಿಕೊಂಡ್ರು ಅಲ್ಲಿ ಸರ್ಫೇಸ್ನ ಟ್ರೀಟ್ ಮಾಡ್ತಾ ಇರ್ತೀರ. ತೊಂದರೆ ನಿಮ್ಮ ಅನ್ನನಾಳದಲ್ಲಿ, ಜಠರದಲ್ಲಿ, ಕರಳಲ್ಲಿದ್ದಾಗ ಯಾವ ಟೂತ್ ಪೇಸ್ಟ್ ಯೂಸ್ ಮಾಡಿ, ಯಾವ ಮೌತ್ ವಾಶ್ ಯೂಸ್ ಮಾಡಿದ್ರೂ ಬಾಯಿಂದ ಬರೋ ಸ್ಮೆಲ್ಲು ಹೋಗಲ್ಲ, ಯಾಕಂದರೆ ಅದು ಬಾಯಿಂದ ಬರ್ತಾ ಇರೋದಿಲ್ಲ. ಸೊ ಇನ್ನೊಂದು ಕಾಮನ್ ಆಗಿ ಏನು ಮಾಡ್ತಾರೆ ಅಂದರೆ, ಈ ಮೌತ್ ವಾಶಸ್ ಎಲ್ಲ ಥರದ್ದು ಟ್ರೈ ಮಾಡ್ತಾ ಇರ್ತಾರೆ, ಅದರಿಂದ ಅವ್ರ ಪ್ರಾಬ್ಲಮ್ ಫಿಕ್ಸ್ ಮಾಡ್ಕೊಬೋದು ಅಂತ. ಈಗ ಎಷ್ಟೊಂದು ಈ ಮೌತ್ ವಾಶ್ ಇರುತ್ತಲ್ಲ, ಅವೆಲ್ಲ ಏನೋ ಸಿಮ್ಟಮ್ನ ಅಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಫ್ರೆಶ್ನೆಸ್ ಅನ್ನೋದು ಕೊಡುತ್ತೆ, ಸಿಮ್ಟಮ್ಸ್ನ ಅದು ಮಾಸ್ಕ್ ಮಾಡ್ತಾ ಇರುತ್ತೆ ಅಷ್ಟೇ. ಈಗ ಕೆಲವ್ರಿಗೆ ಏನು ಮಾಡುತ್ತೆ, ಆ್ಯಕ್ಚುಲಿ ಈ ಇದರಿಂದ ಅವರ ಒಂದು ಬಾಯಲ್ಲಿರೋ ದುರ್ನಾತ ಕೆಲವರಿಗೆ ಜಾಸ್ತಿ ಆಗುತ್ತೆ. ಯಾಕಂದರೆ ಎಷ್ಟೊಂದು ಮೌತ್ ವಾಶಸ್ ಎಲ್ಲ ಆಲ್ಕೋಹಾಲ್ ಇರುತ್ತೆ, ಅದರಿಂದ ನಮ್ಮ ಬಾಯಿನೂ ಒಂಥರ ಒಣಗ್ತಾ ಇರುತ್ತೆ. ಈಗ ಬಾಯಿ ಜಾಸ್ತಿ ಒಣಗಿದ್ರೆ ಬಾಯಿಂದ ಬರೋ ಸ್ಮೆಲ್ಲಿನ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಎಂಜಲು ಸಲೈವ್ ಅನ್ನೋದು ಕಡಿಮೆ, ಇದು ಹೈಡ್ರೇಷನ್ನು, ನೀರಿನ ಅಂಶ ಕಡಿಮೆ ಇದ್ದಾಗ ಈ ಕೆಲವೊಂದು ಟೈಮು ಈ ಬ್ಯಾಕ್ಟೀರಿಯಾ, ಬೇಡದೇ ಇರೋ ಬ್ಯಾಕ್ಟೀರಿಯಾ ಅದೆಲ್ಲ ಜಾಸ್ತಿಯಾಗಿ ಅದರಿಂದನೂ ಬಾಯಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಕೆಲವೊಂದು ಟೈಮು ನಮ್ಮ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ಬಾಯಲ್ಲಿ ಇರಬೇಕು, ಯಾಕಂದರೆ ನಮ್ಮ ಡೈಜೆಷನ್ನು ನಮ್ಮ ಬಾಯಿಂದ ಶುರು ಆಗುತ್ತೆ. ಸೊ ಈ ಥರ ಮೌತ್ ರಿನ್ಸರ್ಸು ಅಥವಾ ಈ ಮೌತ್ ಕ್ಲೆನ್ಸರ್ಸ್ ಎಲ್ಲ ತೊಗೊಂಡು ಕೆಲವೊಂದು ಟೈಮ್ ಆ ಬ್ಯಾಕ್ಟೀರಿಯಾನು ಹಾಳಾಗ್ತಾ ಇರುತ್ತೆ. ಸೊ ನೀವು ಮೌತ್ ವಾಶ್ನ ಯೂಸ್ ಮಾಡೋದಾದರೆ ಆಲ್ಕೋಹಾಲ್ ಫ್ರೀ ಮೌತ್ ವಾಶಸ್ನ ಯೂಸ್ ಮಾಡಬೇಕು. ಈ ಜಿಂಕು, ಕ್ಲೋರೆಕ್ಸಿಡ್, ಕೆಲವೊಂದು ಎಸೆನ್ಷಿಯಲ್ ಆಯಿಲ್ಸಲ್ಲಿ ಇರುತ್ತೆ ಅದನ್ನು. ಇನ್ನೊಂದು ಕಾಮನ್ ಆಗಿ ಏನು ಅನ್ಕೊತಾರೆ, ಇಲ್ಲ ನಾನು ಈ ಈರುಳ್ಳಿ ತಿಂದೆ, ಬೆಳ್ಳುಳ್ಳಿ ತಿಂದೆ, ಅದರಿಂದ ಸ್ಮೆಲ್ ಬರ್ತಾ ಇದೆ ಅಂತ. ಹೌದು, ಈಗ ಯಾವುದೋ ಒಂದು ರಾ ಗಾರ್ಲಿಕ್ಕು ಅದನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಅಗದ್ರೆ ನ್ಯಾಚುರಲ್ ಆಗಿ ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ ಸ್ವಲ್ಪ ಹೊತ್ತಿಗೆ. ಬಟ್ ನಿಮಗೆ ನಿಮ್ಮ ಬಾಯಲ್ಲಿ ಪದೇ ಪದೇ ಸ್ಮೆಲ್ ಬರ್ತಾ ಇದೆ, ಎವ್ರಿಡೇ ಬರ್ತಾ ಇದೆ ಅಂದರೆ ಅದು ಈರುಳ್ಳಿ ಬೆಳ್ಳುಳ್ಳಿಗೆ ಅದು ಫುಡ್ಡಿಗೆ ಸಂಬಂಧಪಟ್ಟಿರೋದಲ್ಲ ಅದು. ಇನ್ನು ಎಷ್ಟೊಂದು ಜನ ಈಗ ಕೆಲವು ಫಾಸ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಅಥವಾ ಲಾಂಗ್ ಅವರ್ಸ್ ಏನು ತಿಂದೇನೆ, ಅಥವಾ ಕ್ರ್ಯಾಶ್ ಡಯಟ್ಸು, ತುಂಬ ಹೈ ಪ್ರೋಟೀನ್ ಡಯಟ್ಸ್ ತೊಗೊಂಡು ಕೀಟೋ ಡಯಟ್ಸ್ ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಅಂಥವ್ರಿಗೂ ಕೆಲವೊಂದು ಟೈಮು ಬಾಯಲ್ಲಿ ಒಂಥರ ಈ ಅಸಿಟೋನ್ ಸ್ಮೆಲ್ ಅಂತ ಬರ್ತಾ ಇರುತ್ತೆ, ಕೀಟೋನ್ ಬ್ರೆತ್ ಅಂತೀವಿ. ಈ ನೈಲ್ ಪಾಲಿಶ್ ರಿಮೂವರ್ದು ಯಾವುದಾದ್ರು ಸ್ಮೆಲ್ಲು ನೀವು ನೋಡಿ, ಆ ಥರ ಸ್ಮೆಲ್ ಬರ್ತಾರೆ. ಯಾಕಂದರೆ ಅದು ಬರ್ತಾ ಇರೋದು ಅವರ ಒಂದು ಮೆಟಬಾಲಿಸಮಿಂದ, ತುಂಬ ಹೈ ಪ್ರೋಟೀನ್ ಡಯಟ್ಸು, ತುಂಬ ಲಾಂಗ್ ಅವರ್ಸ್ ಫಾಸ್ಟಿಂಗ್ ಆ ಥರ ಎಲ್ಲ ಆಗಿ. ಇನ್ನೊಂದು, ಕೆಲವರು ಏನನ್ಕೊತಾರೆ, ಈ ಬಾಯಲ್ಲಿ ಬರೋ ಸ್ಮೆಲ್ಲು ಇದೇನು ಸೀರಿಯಸ್ ಮ್ಯಾಟ್ರ್ ಅಲ್ಲ, ಇದಕ್ಕೇನು ವರಿ ಮಾಡ್ಕೊಳ್ಳೋ ಅಂಥದ್ದಿಲ್ಲ, ಅದು ಇದು ಬರೀ ಏನೋ ಬಾಯಲ್ಲಿ ಸ್ವಲ್ಪ ಮೈನರ್ ಇಶ್ಯೂ ಇದೆ ಅಂತ. ಈ ಕ್ರಾನಿಕ್ ಬ್ಯಾಡ್ ಬ್ರೆತ್ ಅಂದರೆ ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಇರೋದು ನಿಮ್ಮ ಒಂದು ಒಳಗಡೆ ಇರೋ ಒಂದು ಮೆಡಿಕಲ್ ಕಂಡೀಷನ್ನ ಒಂದು ಸಿಂಪ್ಟಮ್ ಇರ್ಬೋದು, ಅದರ ಒಂದು ಗುಣಲಕ್ಷಣ ಇರ್ಬೋದು. ಸೊ ನಿಮ್ಮ ಶರೀರದಲ್ಲಿ ಒಳಗಡೆ ಏನೋ ತೊಂದರೆ ಇರುತ್ತೆ, ಅದರಿಂದ ನಿಮಗೆ ಈ ಕೆಟ್ಟ ಉಸಿರು ಅದು ಇದು ಬರ್ತಾ ಇರುತ್ತೆ. ಈಗ ಕೆಲವರಿಗೆ ಅವರು ಮಾತಾಡ್ತಾ ಇದ್ರೆ ಒಂಥರ ಈ ಮೊಟ್ಟೆ ಥರ ಸ್ಮೆಲ್ ಬರ್ತಾ ಇರುತ್ತೆ, ಅದೊಂದು ಸಲ್ಫರ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ ಕೆಲವರಿಗೆ ಗಟ್ಟಿನ, ಅದರಿಂದ ಬರ್ತಾ ಇರ್ಬೋದು. ಅಥವಾ ಈ ಅಮೋನಿಯಾ ಸ್ಮೆಲ್ ಅಂತೀವಿ, ಅದು ಕೆಲವ್ರಿಗೆ ಒಂಥರ ಅದೊಂದು ಡಿಫ್ರೆಂಟ್ ಟೈಪ್ ಆಫ್ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಈ ಲಿವರ್ ಇಶ್ಯೂಸ್ ಇರುತ್ತೆ, ಕೆಲವರಿಗೆ ಕ್ರಾನಿಕ್ ಕಿಡ್ನಿ ಇಶ್ಯೂಸ್ ಇರುತ್ತೆ.
ಸೊ ಈ ಥರ ಕೆಲವೊಂದು ಮೆಡಿಕಲ್ ಕಂಡೀಷನ್ಸಿಂದನೂ ಆಗ್ತಾ ಇರುತ್ತೆ. ಸೊ ಇನ್ನು ಈ ಕೆಲವರು ಶುಗರ್, ಈ ಮಧುಮೇಹ ಇರೋರು, ಎಸ್ಪೆಷಲಿ ಸಕ್ಕರೆ ಅಂಶ ಸರಿಯಾಗಿ ಕಂಟ್ರೋಲಲ್ಲಿಲ್ಲ, ಅವರು ಓವರ್ ಆಲ್ ಬ್ಲಡ್ ಶುಗರ್ ಪ್ರಾಪರಾಗಿ ಕಂಟ್ರೋಲ್, ಕೆಲವರಿಗೆ ಶುಗರ್ ಇದೆ ಅಂತಲೇ ಗೊತ್ತೇ ಇರೋದಿಲ್ಲ. ಸೊ ಅಂಥವ್ರಿಗೂ ಕೆಲವೊಂದು ಟೈಮು ಅದು ಒಂದು ಡಿಸ್ಟಿಂಕ್ಟ್ ಸ್ಮೆಲ್ ಒಂದು ಬರ್ತಾ ಇರುತ್ತೆ. ಸೊ ಈಗ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇದೆ ಅಂದರೆ ಅದನ್ನು ನೀವು ಡಿಸ್ಮಿಸ್ ಮಾಡಬೇಕಂದ್ರೆ ನಮ್ಮ ಒಳಗಡೆ ಇರೋ ಒಂದು ಡೈಜೆಸ್ಟಿವ್ ಹೆಲ್ತ್ ಎಲ್ಲ ಬೇರೆ ಮೆಡಿಕಲ್ ಕಂಡೀಷನ್ಸಿಂದನೂ ಕೆಲವೊಂದು ಟೈಮ್ ಆಗ್ತಾ ಇರ್ಬೋದು. ಇನ್ನು ಎಷ್ಟೊಂದು ಜನ ಏನು ಮಾಡ್ತಾರೆ, ಈ ಕಾಮನ್ ಆಗಿ ಇದನ್ನು ಡಿಸ್ಮಿಸ್ ಮಾಡ್ತಾರೆ, ಇವ್ರಿಗೆ ಏನು ಸ್ಮೆಲ್ ಇಲ್ಲ, ತಲೆಯಲ್ಲಿದೆ ಇವ್ರಿಗೆ ಅಂತೇಳಿ. ಈಗ ನೀವು ಯಾರ ಹತ್ರ ಆದರೂ ಮಾತಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಅವರು ಸ್ವಲ್ಪ ದೂರ ಹೋಗೋದು, ಅಥವಾ ನಿಮಗೆ ಇಲ್ಲ ಒಂದು ಸೋಂಪು ಹಾಕ್ಕೊಳ್ಳಿ, ಬಾಯಿಗೆ ಏನಾದರೂ ಒಂದು ಚೀವಿಂಗಮ್ ಹಾಕ್ಕೊಳ್ಳಿ, ಅಥವಾ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಅವರು ಬಾಯಿ ಮುಚ್ಕೊಳ್ಳೋದಾಗಲಿ, ಅವರು ಮೂಗು ಮುಚ್ಕೊಳ್ಳೋದಾಗಲಿ ಮಾಡ್ತಾ ಇದ್ದರೆ ಅದು ಜೆನ್ಯೂನ್ ಆಗಿ ನಿಮ್ಮ ಬಾಯಿಂದ ಸ್ಮೆಲ್ಲು ಅವರು ನೋಟಿಸ್ ಮಾಡ್ತಾ ಇದ್ದಾರೆ. ಸೊ ಅದು ನಿಮ್ಮ ತಲೆಯಲ್ಲಿಲ್ಲ, ಅದು ರಿಯಲ್ ಆಗೇ ಇದೆ. ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದರೆ, ಈಗ ಅವರಿಗೆ ಒಂದು ಬಾಯಲ್ಲಿ ದುರ್ವಾಸನೆ ಎಷ್ಟೊಂದು ವರ್ಷಗಳಿಂದ ಇರುತ್ತೆ, ಅದು ಅವರು ಒಂಥರ ಯೂಸ್ ಆಗಿಬಿಟ್ಟಿರ್ತಾರೆ ಅದಕ್ಕೆ. ಸೊ ಅವರ ಒಂದು ಸ್ಮೆಲ್ಲು, ಅವರ ಒಂದು ಈ ನೋಸ್ ಅನ್ನೋದು ಅವರು ಇದು ಯೂಸ್ ಆದಾಗ ಏನಾಗುತ್ತೆ, ಒಂಥರ ಅವ್ರ ಶರೀರ ಅಡ್ಯಾಪ್ಟ್ ಆಗೋಗಿರುತ್ತೆ. ಸೊ ಅವರೇನು ಅಷ್ಟು ನೋಟಿಸ್ ಮಾಡ್ತಾ ಇರಲ್ಲ, ಬಟ್ ಬೇರೆಯವ್ರು ನೋಟಿಸ್ ಮಾಡ್ತಾ ಇರ್ತಾರೆ. ಸೊ ಅವರ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಅವರ ಫ್ರೆಂಡ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಯಾರೋ ರಿಪೀಟೆಡ್ ಆಗಿ ನೋಟಿಸ್ ಮಾಡಿ ಅವರ ಗಮನಕ್ಕೆ ತಂದಾಗ ಅದು ರಿಯಲ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನೀವು ಒಂದು ಸಿಂಪಲ್ ಪರಿಹಾರ ಎಲ್ಲ ಇರುತ್ತೆ, ಅದನ್ನು ನೀವು ಕನ್ಸಲ್ಟ್ ಮಾಡಿ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ತೊಗೊಬೇಕಾಗುತ್ತೆ. ಯಾಕಂದರೆ ಯಾರೇ ಆಗಲಿ, ಈಗ ಬಾಯಲ್ಲಿ ಸ್ಮೆಲ್ ಬರ್ತಾ ಇಲ್ಲ ಇನ್ನೊಬ್ಬ ಮನುಷ್ಯನ ಬಾಯಲ್ಲಿ ಅಂದಾಗ ಇನ್ನೊಬ್ಬರು ಅನ್ನೆಸೆಸರಿಯಾಗಿ ಅದನ್ನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ, ಜೆನ್ಯೂನ್ ಆಗಿ ಬರ್ತಾ ಇರುತ್ತೆ. ಹಾಗಾಗಿ ಅವರು ಅದನ್ನು ಅವರ ಗಮನಕ್ಕೆ ತರ್ತಾರೆ. ಎಷ್ಟೊಂದು ಜನ ಏನಾಗುತ್ತೆ, ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇಲ್ಲ, ಅದು ಇದಂದರೆ ಅವ್ರೇನು ಹೇಳೋಕ್ಕೋಲ್ಲ, ಅವ್ರು ಏನು ಅನ್ಕೊತಾರಪ್ಪ, ಏನೋ ಸುಮ್ಮನೆ ಇಟ್ಸ್ ನಾಟ್, ಅದೊಂಥರ ಸೆನ್ಸಿಟಿವ್ ಮ್ಯಾಟರ್. ಈಗ ಯಾರಿಗೇ ಆಗಲಿ ನಿಮ್ಮ ಅದು, ಯಾಕಂದರೆ ಎಷ್ಟೊಂದು ಜನ ಅನ್ಕೊಂಡ್ಬಿಡ್ತಾರೆ ಅವ್ರ ಹೈಜೀನ್ ಸರಿ ಇಲ್ಲ, ಅವ್ರ ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳಲ್ಲ, ಆ ಥರದ್ದು ಏನಾದ್ರು ಅಂದ್ಕೊಂಡ್ಬಿಡ್ತಾರೆ. ಸೊ ಇಟ್ಸ್ ನಾಟ್ ಅಬೌಟ್ ಹೈಜೀನ್. ಯಾಕಂದರೆ ನೀವು ಪರ್ಫೆಕ್ಟ್ ಡೈಲಿ 2 ಸಾರಿ 3 ಸಾರಿ ಬ್ರಷ್ ಮಾಡಿಕೊಂಡ್ರು ಕೆಲವರಿಗೆ ಜೆನ್ಯೂನ್ ಆಗಿ ತೊಂದರೆ ಇರುತ್ತೆ. ಈಗ ಈ ಥರ ಪೇಷಂಟ್ಸು ನಾನು ಆ್ಯಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ನೋಡೋದು, ಯಾಕಂದರೆ ನನ್ನ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ನಾನು ಈ ಥರ ಡೈಲಿ ನೋಡ್ತಾ ಇರ್ತೀನಿ. ಪೇಷಂಟ್ಸು ಡೆಂಟಿಸ್ಟಿಂದ ರೆಫರ್ ಮಾಡಿರ್ತಾರೆ, ಹಲ್ಲಿನ ಡಾಕ್ಟರ್ಸು, ಅಥವಾ ಇಯರ್ ನೋಸ್ ಥ್ರೋಟ್ ಡಾಕ್ಟರ್ಸು, ಕೆಲವೊಂದು ಟೈಮು ಈವನ್ ಲಂಗ್ ಸ್ಪೆಷಲಿಸ್ಟ್, ಪಲ್ಮನಾಲಜಿಸ್ಟ್ ಕಡೆಯಿಂದ. ಯಾಕಂದರೆ ಇದಕ್ಕೆ ಕೆಲವೊಂದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು, ನಮ್ಮ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳಿದೆ. ಈ ಗ್ಯಾಸ್ಟ್ರಿಕ್ ಆ್ಯಸಿಡ್, ಅಸಿಡಿಟಿ, ಸೊ ಅಸಿಡಿಟಿ ಜೊತೆಗೆ ಕೆಲವೊಂದು ಟೈಮು ಫುಡ್ಡು ಮೇಲೆ ಬರ್ತಾ ಇರುತ್ತೆ. ಸೊ ಅದ್ರದ್ದು ಒಂದು ಫರ್ಮೆಂಟೆಡ್ ಸ್ಮೆಲ್ಲೆಲ್ಲ ಎತ್ಕೊಂಡು ಪದೇ ಪದೇ ಬಂದಾಗ ಅದ್ರದ್ದು ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಇನ್ನು ಎರಡನೇದಾಗಿ ಈ ಬ್ಯಾಕ್ಟೀರಿಯಾ ಒಂದು ಎಷ್ಟೊಂದು ಜನಕ್ಕೆ ನಮ್ಮ ಇದು ಜಠರದ ಲೈನಿಂಗಲ್ಲಿ ಕೂತಿರುತ್ತೆ, ಹೆಚ್ ಪೈಲೋರಿ ಅಥವಾ ಹೆಲಿಕೋಬ್ಯಾಕ್ಟರ್ ಅಂತ ಕರಿತೀವಿ. ಅದರಿಂದ ಹಲವಾರು ಥರದ್ದು ಈ ಗ್ಯಾಸ್ಟ್ರಿಕ್ ತೊಂದರೆ, ಗ್ಯಾಸ್ಟ್ರೈಟಿಸ್ ಅಂತೀವಿ, ಅಥವಾ ಈ ಹೊಟ್ಟೆ ಎಲ್ಲ ಹುಣ್ಣಾಗಿರುತ್ತೆ ಕೆಲವರಿಗೆ, ಎರೋಷನ್ಸು, ಅಥವಾ ಹೊಟ್ಟೆಯಲ್ಲಿ ಅಲ್ಸರ್ಸು. ಸೊ ಈ ಥರದ್ದು ಹಲವಾರು ತೊಂದರೆ ಬರ್ತಾ ಇರುತ್ತೆ ಈ ಬ್ಯಾಕ್ಟೀರಿಯಿಂದ. ಇದ್ರ ಜೊತೆಗೆ ಈ ಬಾಯಲ್ಲಿ ಬರೋ ಸ್ಮೆಲ್ಲು ಒಂದಾಗಿರ್ಬಹುದು. ಇನ್ನು ಮೂರನೇದು ಏನು ನೋಡ್ತಾ ಇರ್ತೀವಿ, ಈ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತೇಳಿ ಚಿಕ್ಕ ಕರಳಲ್ಲಿ ಬೇಡದೇ ಇರೋ ಬ್ಯಾಕ್ಟೀರಿಯಾ ಸಂಖ್ಯೆ ಜಾಸ್ತಿಯಾಗಿ ಅದು ನೀವು ತಿನ್ನೋ ಆಹಾರನ ಅದು ಅದರಿಂದನೂ ಒಂಥರ ತುಂಬ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಕೆಲವೊಂದು ಟೈಮ್ ಅವರು ಕೆಳಗಡೆಯಿಂದ ಗ್ಯಾಸ್ ಪಾಸ್ ಮಾಡಿದಾಗ ವಿಪರೀತ ಸ್ಮೆಲ್ಲು, ಹೊಟ್ಟೆ ಎಲ್ಲ ಉಬ್ಬರ ಬರೋದು, ಒಂಥರ ಈ ಕಾನ್ಸಂಟ್ರೇಷನ್ ಸರಿ ಇರೋದಿಲ್ಲ. ಸೊ ಈ ಥರದ್ದು ನಾವು ಸಿಂಪಲ್ಲು ಅದಕ್ಕೊಂದು ಬ್ರೀದಿಂಗ್ ಟೆಸ್ಟ್ ಇರುತ್ತೆ, ಅದರಲ್ಲಿ ಡಿಟೆಕ್ಟ್ ಮಾಡಿ ಅದನ್ನು ಒಂದು ಸಿಂಪಲ್ ಮೆಡಿಸಿನ್ಸಿಂದ ಅದಕ್ಕೆ ಅವ್ರಿಗೆ ಒಂದು ಕ್ಯೂರ್ ಅನ್ನೋದು ಕೊಡ್ಬೋದು. ಅವರು ಎಷ್ಟೊಂದು ದಿನ ಸಫರ್ ಆಗ್ತಾರೋ ಒಂದು ಪ್ರಾಬ್ಲಮ್ನ ಕೆಲವೊಂದು ಟೈಮು ಸಿಂಪಲ್ ಸೊಲ್ಯೂಷನ್ಸಿಂದ ರೆಕ್ಟಿಫೈ ಮಾಡ್ಕೊಬೇಕಾಗುತ್ತೆ. ಇನ್ನೊಂದು, ಕೆಲವರಿಗೆ ಈ ಆಹಾರ ಆಮೇಲೆ ಈ ಮಲ ಅನ್ನೋದೇ ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಅವ್ರ ಡೈಜೆಷನ್ನೇ ಒಂಥರ ಸ್ಲೋ ಇರುತ್ತೆ. ಎಷ್ಟೊಂದು ಹೇಳ್ತಾರೆ ನನಗೆ ಸರಿಯಾಗಿ ಡೈಜೆಷನ್ ಆಗ್ತಾ ಇಲ್ಲ, ಅದು ಇದು ಅಂತಂದರೆ ಏನು, ಆಹಾರ ತಿಂದಿರೋ ಫುಡ್ಡು ಜಾಸ್ತಿ ಹೊತ್ತು ಅಲ್ಲೇ ಕೂತಿರುತ್ತೆ. ಕೆಲವು ಶುಗರ್ ಪೇಷಂಟ್ಸ್ಗೆ ನಾವು ಗ್ಯಾಸ್ಟ್ರೋಪೆರಿಸಿಸ್ ಅಂತೀವಿ, ಅಂದರೆ ಬೆಳಿಗ್ಗೆ ತಿಂದಿರೋ ತಿಂಡಿ 1 ಗಂಟೆ 2 ಗಂಟೆ ಆದರೂ ಕೆಲವರಿಗೆ ಹಸಿವಾಗ್ತಾ ಇಲ್ಲ, ಯಾಕಂದರೆ ಹೊಟ್ಟೆಯಲ್ಲಿ ಜಾಸ್ತಿ ಹೊತ್ತು ಜಠರದಲ್ಲಿ ಕೂತಿರುತ್ತೆ. ಅಲ್ಲ ಏನಾಗುತ್ತೆ, ಓವರ್ ಫರ್ಮೆಂಟೆಡ್ ಆಗಿ ಆ ಸ್ಮೆಲ್ಲೂ ಕೆಲವರಿಗೆ ಪದೇ ಪದೇ ಬಾಯಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಮಲಬದ್ಧತೆ, ಕರಳು ಸರಿಯಾಗಿ ಕ್ಲೀನ್ ಆಗ್ತಾ ಇರೋದಿಲ್ಲ, ಸೊ ಕರಳು ಕ್ಲಿಯರ್ ಆಗ್ತಾ ಇಲ್ಲ, ಮಲ ಸರಿಯಾಗಿ ಕರಳಿಂದ ಆಚೆಗೆ ಹೋಗ್ತಾ ಇಲ್ಲ, ಜಾಸ್ತಿ ಹೊತ್ತು ಮಲ ಕೂತಷ್ಟು ಕರಳಲ್ಲಿ ಗ್ಯಾಸು, ಈ ಟಾಕ್ಸಿನ್ಸು ಇವೆಲ್ಲ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಈ ಗಟ್ ಮೊಟಿಲಿಟಿ ಅಂತೀವಿ, ಸೊ ಡೈಜೆಷನ್ನೇ ತುಂಬ ಸ್ಲೋ ಆಗಿದ್ದಾಗ ಇದರಿಂದನೂ ಕೆಲವರಿಗೆ ಹಲವಾರು ಥರದ್ದು ಈ ಬ್ಯಾಡ್ ಬ್ರೆತ್ತು,
ಆಮೇಲೆ ಜಾಸ್ತಿ ಗ್ಯಾಸ್ ಹೋಗೋದು ಇವೆಲ್ಲ ಆಗ್ತಾ ಇರುತ್ತೆ. ಕೆಲವ್ರಿಗೆ ಲಿವರ್ ಯಾವುದೋ ಕಾರಣದಿಂದ ಡ್ಯಾಮೇಜ್ ಆಗಿರುತ್ತೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಈ ಕ್ರಾನಿಕ್ ಲಿವರ್ ಡಿಸೀಸ್ ಅಂತೀವಿ, ಅದರಿಂದನೂ ಕೆಲವರಿಗೆ ಬಾಯಲ್ಲಿ ಒಂದು ಡಿಸ್ಟಿಂಕ್ಟ್ ಒಂದು ಡಿಫ್ರೆಂಟ್ ಟೈಪ್ ಆಫ್ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈ ಥರ ಹಲವಾರು ಹಿಡನ್ ರೀಸನ್ಸ್, ಅಂದರೆ ಅವರಿಗೆ ಗೊತ್ತಿಲ್ಲದೆ ಇರೋವಂಥ ಕಾರಣಗಳು ಎಷ್ಟೊಂದು ಇರುತ್ತೆ ಈ ಬಾಯಲ್ಲಿ ಬರೋ ಒಂದು ಕ್ರಾನಿಕ್ ಬ್ಯಾಡ್ ಬ್ರೆತ್ ದುರ್ನಾತಕ್ಕೆ. ಸೊ ನಮ್ಮ ಒಂದು ಓರಲ್ ಹೈಜೀನ್, ಹೌದು ನಾವು ಹಲ್ಲು ಚೆನ್ನಾಗಿ ಇಟ್ಕೊಬೇಕು, ಬಾಯಿನ ನೀಟಾಗಿ ಇಟ್ಕೊಬೇಕು, ಬಟ್ ಕೆಲವೊಂದು ಡೈಜೆಷನ್ ಸಿಸ್ಟಮ್, ಅಂದರೆ ನಮ್ಮ ಡೈಜೆಸ್ಟಿವ್ ಸಿಂಪ್ಟಮ್ಸ್ ಕೆಲವೊಂದು ಇರುತ್ತೆ ಇದ್ರ ಜೊತೆಗೆ. ಸೊ ಕೆಲವೊಂದು ಟೈಮು ಬೇರೆ ಸಿಂಪ್ಟಮ್ಸ್ ಇಲ್ಲದೆ ಬರೀ ಬ್ಯಾಡ್ ಬ್ರೆತ್ತೇ ಇರುತ್ತೆ. ಸೊ ಅಂಥವ್ರಿಗೆ ಏನಾಗುತ್ತೆ, ನಾವು ನೋಡಬೇಕಾಗುತ್ತೆ ಇದಕ್ಕೆ ಏನು ರೀಸನ್ ಏನಿದೆ, ಅವ್ರಿಗೆ ತೊಂದರೆ ಅವರ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇದೆಯಾ ಅಂತ. ಯಾಕಂದರೆ ಯಾರಿಗೇ ಆಗಲಿ ಒಂದು ಬ್ಯಾಡ್ ಬ್ರೆತ್, ಬಾಯಲ್ಲಿ ಬರೋ ಒಂದು ಸ್ಮೆಲ್ ಅನ್ನೋದು ಅದು ಒಳ್ಳೇದಲ್ಲ. ಯಾಕಂದರೆ ಅದು ಸಾಮಾಜಿಕವಾಗೂ ಅವ್ರಿಗೆ ಸೋಷಿಯಲ್ ಹಿಂಡ್ರೆನ್ಸ್, 4 ಜನ ಜೊತೆ ಕೂತ್ಕೊಂಡು ಮಾತಾಡಬೇಕು. ಈವನ್ ಮನೆಯಲ್ಲಿ ಅವರು ಹೆಂಡತಿನೇ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ಅವರಿಗೆ ಒಂಥರ ಇದೊಂದು ಬಿಗ್ ನ್ಯೂಸೆನ್ಸ್ ಇದು. ಯಾರು ಇದಕ್ಕೆ ಎಷ್ಟೊಂದು ಜನ ಇದನ್ನೇನು ಸೀರಿಯಸ್ ಆಗಿ ತಗೊಳ್ಳೋದು, ಯಾಕಂದರೆ ಅದೇನು ತುಂಬ ತೊಂದರೆ ಕೊಡೋ ಅಂಥದ್ದಲ್ಲ. ಬಟ್ ಡೇ ಟು ಡೇ ಅವರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಸೊ ಪದೇ ಪದೇ ಇದೆ, ಇದು ತುಂಬ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇದೆ, ನನಗೆ ಬೇರೆ ಹಲ್ಲಿನ ತೊಂದರೆ ಇಲ್ಲ, ಬಾಯಲ್ಲಿ ಏನು ತೊಂದರೆ ಇಲ್ಲ ಅಂದಾಗ ಆ ಟೈಮಲ್ಲಿ ನೀವು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ನ ಭೇಟಿ ಮಾಡಬೇಕಾಗುತ್ತೆ. ಧನ್ಯವಾದ.